ಅಲ್ಲ, ನಾನು ಹೇಳ್ತಿರೋ ಅದನ್ನೇ. ಕೋರ್ಟ್ ಮುಖಾಂತರ ಏನು ಮಾಡಬೇಕು ಅದನ್ನು ಯಾರು ಪ್ರಯತ್ನ ಮಾಡಬೇಕು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟ್ಗಳಲ್ಲಿ ಏನು ಹೇಳಬೇಕು ಏನು ಬಿಡಬೇಕು ಅದು ನಮ್ಮ ಕೆಲಸ ಅಲ್ಲ. ಅದನ್ನು ಆ ದಿಕ್ಕಲ್ಲಿ ಬೇರೆ ಪ್ರಯತ್ನ ಮಾಡೋರು ಮಾಡ್ತಿದ್ದಾರೆ. ಆದರೆ ಇಡೀ ಸಮಾಜಕ್ಕೆ ಆಕ್ರೋಶ ಇದೆ. ಈ ರಾಜ್ಯ ಸರ್ಕಾರ ಮಾಡ್ತಾರಂತ, ಈ ಸರ್ಕಾರ ಬಂದಾಗಿಂದನೂ ಕೂಡ ಹಿಂದೂ ಸಮಾಜಕ್ಕೆ ಅನೇಕ ತೊಂದರೆಗಳು ಕೊಟ್ಕೊಂಡು ಬಂದಿದೆ. ಜಾತಿ ಜನಗಣತಿ ಸಂದರ್ಭದಲ್ಲಂತೂ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆದು ಛಿದ್ರ ಮಾಡಿಬಿಟ್ರು. ಈ ಆಕ್ರೋಶವನ್ನು ವ್ಯಕ್ತಪಡಿಸೋ ದಿಕ್ಕಲ್ಲಿ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ. ತಕ್ಷಣ ನಿಮ್ಮ ನಿರ್ಬಂಧ ವಾಪಸ್ ತೊಗೊಂಡ್ಬಿಟ್ರೆ ಇಡೀ ಸಮಾಜದಲ್ಲಿ ತೃಪ್ತಿ ಆಗುತ್ತೆ. ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಈ ನೆನಪನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏನೇನು ಕಲ್ಪನೆ ಇಲ್ಲ. ಅವರೊಬ್ಬರೇ ತೀರ್ಮಾನ ತಗೋತಾರಾಗಾರೆ ವಾಪಸ್ ತಗೊಳೋದಕ್ಕೆ. ಅವ್ರು ತೊಗೊಳಕ್ಕೆ ಅವ್ರು ಯಾರು ಒಬ್ಬರೇ ಕ್ಯಾಬಿನೆಟ್ ಇದೆ, ಅದು ಇವ್ರು ಯಾರಿಗೆ ವಾಪಸ್ ತೊಗೊಳೋದಕ್ಕೆ? ಹೆಂಗಾರೆ ಇವ್ರು ನಿರ್ಬಂಧ ಆಗಿ ಇವರೊಬ್ಬರೇ ಹೇಳಿ ನಾನು ನಿರ್ಬಂಧ ನಾನೊಬ್ಬನೇ ಹಾಕಿದ್ದೀನಿ, ಹಾಗಾಗಿ ಕ್ಷಮೆ ಕೇಳಿದ್ರೆ ನಾನೇ ವಾಪಸ್ ತಗೋತೀನಿ, ನನಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಇಡೀ ಕ್ಯಾಬಿನೆಟ್ ಅಂತ ಹೇಳಿ ನೋಡೋಣ. ಇದಕ್ಕೆ ಮೂಲ ಪುರುಷರೇ ಅವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋ ದಿಕ್ಕಿನಲ್ಲಿ ಅವರು ಒಂದು ಕಡೆ ಪ್ರಯತ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಭೀಮಣ್ಣ ಕಂಡ್ರೆ ಇನ್ನೊಂದು ಹೇಳಿಕೆ ಕೊಡ್ತಾರೆ. ಕ್ಯಾಬಿನೆಟ್ ಇಬ್ಬರು ಮಂತ್ರಿಗಳು ಎರಡು ಅಭಿಪ್ರಾಯಗಳು ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಇವರು ವೀರಶೈವ ಮತ್ತು ಲಿಂಗಾಯತ ಸಮಾಜದಲ್ಲಿ ಆಗ್ತಾ ಇರೋಂಥ ಅನ್ಯಾಯವನ್ನು ಯಾರು ಬಹಿರಂಗ ಮಾಡಬೇಕು? ಇದಕ್ಕೆ ನಾವು ಮುಂದೆ ನಿಂತಿದ್ದೇವೆ. ಅವ್ರನ್ನೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ, ನೀವು ಧೈರ್ಯವಾಗಿರಿ, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋಕ್ಕೂ ನಾವಿದ್ದೇವೆ ಮತ್ತು ವೀರಶೈವ ಲಿಂಗಾಯತರಿಗೂ ಅನುಕೂಲ ಆಗಬೇಕು. ಈ ದಿಕ್ಕಿನಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಅವತ್ತು ಸೇರಿದ ತೀರ್ಮಾನ ತಗೋತೀವಿ. ನಾನು ಯಾವುದೇ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾದರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳಿದ್ರಲ್ಲ, ಮಾಂಸವನ್ನು ತಿನ್ನಿ, ದಾರು ಕುಡೀರಿ, ಇದನ್ನು ಯಾರು ಸಮರ್ಥಿಸ್ತಾರೆ? ನಾನು ಅದಕ್ಕೋಸ್ಕರ ಪೂರ್ಣ ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಹಿಂದೂ ಸಮಾಜಕ್ಕೆ ನೋವಾಗಿದೆ, ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ನೋವಾಗಿದೆ. ಇದನ್ನು ಸರಿ ಮಾಡೋ ದಿಕ್ಕಿನಲ್ಲಿ ಏನು ಬೇಕೋ ಈ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ.